ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಏನಪ್ಪಾ ಪ್ರೊಟೆಸ್ಟ್ ಅಂದ್ರೆ ಗಾಂಧಿನಗರದಲ್ಲಿ ಏಕಾಏಕಿಯಾಗಿ ಏನು ಬ್ರಿಡ್ಜ್ ಕಟ್ತಾ ಇದ್ದಾರೆ, ಜನಸಾಮಾನ್ಯರನ್ನು ಕೇಳದೆ ಅಲ್ಲಿ ಇರೋ ಅಂಗಡಿಗಳಿಗೆ, ಅಲ್ಲಿ ಇರೋ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಿಗೆ, ತರಕಾರಿ ಮಾಡುವವರಿಗೆ, ಹಣ್ಣು ಹಂಪಲ ಮಾರುವವರಿಗೆ ಕೇಳದೆ ಅಲ್ಲಿ ಏನು ಓವರ್ ಬ್ರಿಡ್ಜ್ ಕಟ್ತಾ ಇದ್ದಾರೆ ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಒಂದು ಸಲ ನೀವು ಅಲ್ಲಿ ಓವರ್ ಬ್ರಿಡ್ಜ್ ಕಟ್ಟ ನಂತರ ಕಪಿಲೇಶ್ವರದಲ್ಲಿ ಯಾವ ತರ ತ್ರಾಸ ಆಗಿದೆ ಆ ತರ ಇಲ್ಲೂ ತ್ರಾಸ ಆಗ್ಬೋದು ಅನ್ನೋದು ನಮ್ಮ ವಿಚಾರ ಇದೆ. ಒಂದು ಸಲ ನೀವು ಬ್ರಿಡ್ಜ್ ಕಟ್ಟಿದ ನಂತರ ಶಾಲಾ ಮಕ್ಕಳು ಬ್ರಿಡ್ಜ್ ಮ್ಯಾಗಿಂದ ಹೋಗ್ಬೇಕಂದ್ರೆ ಅನ್ಸೇಫ್ ಆಗಿರ್ತಾರೆ ಮತ್ತು ಮಹಿಳೆಯರು ಅಲ್ಲಿಂದ ಹೋಗ್ಬೇಕಾದ್ರೆ ಅನ್ಸೇಫ್ ಆಗಿರ್ತಾರೆ. ಅದಕ್ಕಾಗಿ ಇದರ ಮಧ್ಯಂತರ ರಸ್ತೆಯನ್ನು ಹುಡುಕಬೇಕು. ನಾವು 7 ಪಾಯಿಂಟ್ ಸೊಲ್ಯೂಷನ್ ಅನ್ನು ಕೊಟ್ಟಿದ್ದೇವೆ. ಈ 7 ಪಾಯಿಂಟ್ ಮೇಲೆ ಸರ್ಕಾರ ಚರ್ಚೆ ಮಾಡ್ಬೇಕನ್ನೋದು, ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡ್ಬೇಕನ್ನೋದು ನಮ್ಮ ವಿಷಯ ಇದೆ. ಅದರಲ್ಲಿ ಏನಪ್ಪಾ ಮುಖ್ಯ ವಿಷಯ ಏನಂದ್ರೆ ಇವತ್ತಿನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಎಷ್ಟೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಓವರ್ ಬ್ರಿಡ್ಜ್ ಕಟ್ತಾ ಇದೆ. ಅದರಲ್ಲಿ ಒಂದು 10% ಯೂಸ್ ಮಾಡಿ ಇಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇಲ್ಲಿ ಅಂಡರ್ ಗ್ರೌಂಡ್ ಬ್ರಿಡ್ಜ್ ಕಟ್ಟಬೇಕಪ್ಪ ಅಂತೇಳಿ ನಮ್ಮ ಬೇಡಿಕೆ ಇದೆ. ಇನ್ನು ಅಂಡರ್ ಗ್ರೌಂಡ್ ಬ್ರಿಡ್ಜ್ನಲ್ಲಿ ನೀರು ಕೊಡ್ಬೋದು ಅಂದರೆ ಇದು ಒಂದು ಸಣ್ಣ ಮಕ್ಕಳ ಮಾತಾಡೋ ಮಾತು. ಯಾಕಂದರೆ ಇವತ್ತಿನ ಟೆಕ್ನಾಲಜಿ ಇವತ್ತಿನಿಂದ ನಾವು ನೋಡಿದ್ರೆ ಇಲ್ಲಿ ಭಾಳಷ್ಟು ಸಮಸ್ಯೆಗಳು ಬಗೆಹರಿಸುವ ಟೆಕ್ನಾಲಜಿಗಳು ಬಂದಿದ್ದಾವೆ. ಅದಕ್ಕಾಗಿ ನೀವು ಆ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಈ ಜನರಿಗೆ ಪರಿಹಾರ ನೀಡಬೇಕಂತೇಳಿ ನಮ್ಮ ಬೇಡಿಕೆ ಇದೆ.